ಕ್ಯಾರಿ ಬ್ಯಾಗು, ಬೇಬಿ ಕ್ಯಾರಿ ಬ್ಯಾಗ್ ಬೇಕಾಗುತ್ತೆ. ಹಾಸ್ಪಿಟಲ್ ಬ್ಯಾಗ್ ಪ್ಯಾಕ್ ಮಾಡೋಣ. ಇವಾಗ ಬೇಬಿಗೆ ಮತ್ತು ಮದರ್ಗೆ ಏನೇನು ಐಟಮ್ ಬೇಕು ನೋಡ್ಕೊಂಬರೋಣ. ಏನೇನಿದೆ ಹಾಸ್ಪಿಟಲ್ದು, ಮತ್ತು ಸ್ಕ್ಯಾನಿಂಗ್ ರಿಪೋರ್ಟು, ಮತ್ತು ತಾಯಿ ಕಾರ್ಡು ಎಲ್ಲ, ಆಧಾರ್ ಕಾರ್ಡು, ರೇಷನ್ ಕಾರ್ಡು ಎಲ್ಲ ತೊಗೊಂಡಿಟ್ಕೊಳ್ಳಿ. ಅದಾದಮೇಲೆ ನೆಕ್ಸ್ಟು ಬೇಬಿಗೆ ಇಲ್ಲಿ ಕಾಟನ್ ಫುಲ್ ಸ್ಲೀವ್ ನಾನಿಲ್ಲಿ ಶರ್ಟ್ ತೊಗೊಂಡಿದ್ದೀನಿ. 1.5 ತೊಗೊಂಡಿದ್ದೀನಿ. ಕಾಟನ್ ಇದೆ, ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ನಾನಿಲ್ಲಿ ವಾಶ್ ಮಾಡಿ ಇಟ್ಕೊಂಡ್ರೆ ಒಳ್ಳೆಯದು. ನೋಡಿ ಎಷ್ಟು ಸಾಫ್ಟಾಗಿದೆ ಬಟ್ಟೆ. 1.5 ಶರ್ಟ್ ತೊಗೊಂಡಿದ್ದೀನಿ ನಾನಿಲ್ಲಿ, ಫುಲ್ ಸ್ಲೀವ್ ಇದೆ ಇದು. ನೆಕ್ಸ್ಟು ಇಲ್ಲಿ ಪ್ಯಾಂಟೀಸ್ ತೊಗೊಂಡಿದ್ದೀನಿ. ಪ್ಯಾಂಟೀಸ್ 1.5 ಪ್ಯಾಂಟೀಸ್ ಕಾಟನ್ ತೊಗೊಂಡಿದ್ದೀನಿ. ಎಷ್ಟು ಚೆನ್ನಾಗಿದೆ ನೋಡಿ. ನೆಕ್ಸ್ಟು ಇಲ್ಲಿ ಹಾಫ್ ಕಟ್ಟೋದು 1.5 ತೊಗೊಂಡಿದ್ದೀನಿ. ಮತ್ತು ಹಾಫ್ ಸ್ಲೀವ್ ಇದೆ ಇದರಲ್ಲಿ, ಚಿಕ್ಕ ಸೈಜ್ ಇದೆ ನೋಡಿ, 0 ಸೈಜು. ಎಲ್ಲ ಕಾಟನ್ ಇದೆ, ಸಾಫ್ಟಾಗಿದೆ. ಇಲ್ಲಿ ಲಂಗೋಟ್ ತೊಗೊಂಡಿದ್ದೀನಿ. ಇದು ಕಾಟನ್ ಇದೆ, ಕಾಟನ್ ಯೂಸ್ ಮಾಡಿ ಆದಷ್ಟು, ತುಂಬ ಚೆನ್ನಾಗಿರುತ್ತೆ ಬೇಬಿಗೆ. ಇದು ಪ್ಯಾಂಪರ್ಸ್ ಏನು ಯೂಸ್ ಮಾಡಲ್ಲ ನಾನು ನ್ಯೂ ಬೇಬಿಗೆ. ಕಾಟನ್ ಈ ಥರ ಲಂಗೋಟ್ ಇದ್ದರೆ ಬೆಸ್ಟು. ಮತ್ತು ಇಲ್ಲಿ ಬೇಬಿಗೆ ಕೈಗೆ ಬ್ಲೌಸ್ ಇದೆ ಚಿಕ್ಕ ಚಿಕ್ಕದು. ನೆಕ್ಸ್ಟು ಇಲ್ಲಿ ಕಾಲಿಗೆ ಸಾಕ್ಸ್ ಇದೆ, ಮತ್ತು ಟೋಪಿ ಇದೆ. ಒಂದು ಎರಡೆರಡು ಜೊತೆ ಇದೆ ಇಲ್ಲಿ ಜೋಡಿ. ನೆಕ್ಸ್ಟು ಬೇಬಿಗೆ ವೆಟ್ ಟಿಶ್ಯೂ ಬೇಕಾಗುತ್ತೆ. ನೆಕ್ಸ್ಟು ಬೇಬಿಗೆ ಇಲ್ಲಿ ಫೇಸ್ ಕ್ಲೀನ್ ಮಾಡೋಕ್ಕೆ, ಮತ್ತು ಏನಕ್ಕಾದರೂ ಚಿಕ್ಕದು ಕಟ್ ಮಾಡಿದ್ದು ಇದೆ. ನೆಕ್ಸ್ಟು ಬೇಬಿನ ಇಟ್ಕೊಂಡಾಗ ಶೋಲ್ಡ್ರ್ ಮೇಲೆ ಹಾಕ್ಕೊಳಕ್ಕೆ ಈ ಥರ ತುಂಬ ಚೆನ್ನಾಗಿದೆ, ಇದು ಸಾಫ್ಟಾಗಿದೆ. ನೆಕ್ಸ್ಟು ಬೇಬಿ ಪ್ರಾಡಕ್ಟ್ ನಾನಿಲ್ಲಿ ಸಬಾಮೇಡ್ ಯೂಸ್ ಮಾಡ್ತಾಯಿದ್ದೀನಿ. ಎಲ್ಲ ಸೋಪು, ಸಬಾಮೇಡು, ಶಾಂಪು, ಕ್ರೀಮು, ಆಯಿಲು, ಪ್ರತಿಯೊಂದು ಸಬಾಮೇಡೇ ಯೂಸ್ ಮಾಡ್ತಾಯಿದ್ದೀನಿ ನಾನಿಲ್ಲಿ. ಈ ಪ್ರಾಡಕ್ಟ್ ತುಂಬ ಚೆನ್ನಾಗಿದೆ. ಆಮೇಲೆ ಶೀಟ್ ಇಟ್ಕೊಂಡಿದ್ದೀನಿ, ಯಾಕಂದರೆ ಬೇಬಿ ಮೇಲೆ ಇಂಥ ಶೀಟ್ ಹಾಕಿದ್ರೆ ಪಡ್ತಿದ್ದೀರಲ್ಲ, ಈ ಶೀಟ್ ಕೂಡಕ್ಕೆ. ಇದು ಬೇಬಿ ರ್ಯಾಪ್ ಮಾಡೋಕ್ಕೆ ಒಂದು 2 ಯೂಸ್ ಮಾಡ್ತಾಯಿದ್ದೀನಿ ಇಲ್ಲಿ ನಾನು. ಈ ಥರ ಇರುತ್ತೆ. ಬ್ಲ್ಯಾಂಕೆಟ್ ಯೂಸ್ ಮಾಡ್ತಾಯಿದ್ದೀನಿ ಇಲ್ಲಿ, ಸಾಫ್ಟಾಗಿದೆ. ಟವಲ್ಸು ಬೇಬಿಗೂ ಯೂಸ್ ಆಗುತ್ತೆ, ಮತ್ತು ಫೀಡಿಂಗ್ ಮಾಡುವಾಗ ಅದಕ್ಕೂ ಯೂಸ್ ಆಗುತ್ತೆ. 2 ಟವಲ್ ತೊಗೊಂಡಿದ್ದೀನಿ ಇಲ್ಲಿ ನಾನು. ಐಟಮ್ ನೋಡ್ಕೊಬರೋಣ. ಇಲ್ಲಿ ಒಂದು 3 ನೈಟೀಸ್ ತೊಗೊಂಡಿದ್ದೀನಿ, ಕಾಟನ್ನು, ಮದರ್ ನೈಟೀಸು. ಅದಾದಮೇಲೆ ಇಲ್ಲಿ 1-2 ಶಾಲ್ ತೊಗೊಂಡಿದ್ದೀನಿ, ಯಾಕೆಂದರೆ ಫೀಡಿಂಗ್ ಮಾಡೋವಾಗ ಬೇಕಾಗುತ್ತೆ, ಮತ್ತು ಬೇಬಿ ಕವರ್ ಮಾಡೋವಾಗೂ ಆಗುತ್ತೆ, ಸಾಫ್ಟಾಗಿರುತ್ತೆ. ಅದಾದಮೇಲೆ ಇಲ್ಲಿ ಪ್ಯಾಂಟೀಸ್ ತೊಗೊಂಡಿದ್ದೀನಿ. ಇಲ್ಲಿ ಮದರ್ ಬ್ರಾ ಬೇಕಾಗುತ್ತೆ, ಅದನ್ನು ಯೂಸ್ ಮಾಡ್ತಾಯಿದ್ದೀನಿ. ನೆಕ್ಸ್ಟು ಒಂದು ಸ್ವಲ್ಪ ಕಾಟನ್ ವೇಸ್ಟ್ ಬಟ್ಟೆ ತೊಗೊಳ್ಳಿ, ಏನಕ್ಕಾದ್ರೂ ಪಾಪುಗೆ ಯೂಸ್ ಆಗುತ್ತೆ. ಆಮೇಲೆ ಅದಾದಮೇಲೆ ನಿಮಗೆ ಅಲ್ಲಿ ಬ್ರಷ್ಷು, ಪೇಸ್ಟು, ಲೋಷನ್ನು, ನೀವು ಏನೇನು ಯೂಸ್ ಮಾಡ್ತೀರಾ ಫೇಸ್ಗೆ ಅದೆಲ್ಲ ತೊಗೊಳ್ಳಿ. ಅದಾದಮೇಲೆ ಇಲ್ಲಿ ಸ್ವೆಟರ್ ಬೇಕಾಗುತ್ತೆ ನಿಮಗೆ, ಸ್ವೆಟರ್ ತೊಗೊಳ್ಳಿ. ಅದಾದಮೇಲೆ ಸಾಕ್ಸ್ ಬೇಕಾಗುತ್ತೆ ನಿಮಗೆ, ಸಾಕ್ಸ್ ತೊಗೊಳ್ಳಿ. ನೆಕ್ಸ್ಟು ಇಲ್ಲಿ ಟವಲ್ ಬೇಕಾಗುತ್ತೆ, ಟವಲನ್ನು ತೊಗೊಳ್ಳಿ. ಮತ್ತು ಹಾಸ್ಪಿಟಲಿಂದ ಮನೆಗೆ ಬರುವಾಗ ನಿಮಗೆ ಡ್ರೆಸ್ಸು ಇಲ್ಲ ಪ್ಯಾಂಟು, ಶರ್ಟು, ನೀವೇನು ಯೂಸ್ ಮಾಡ್ತೀರೋ ಅದನ್ನೊಂದು ತೊಗೊಳ್ಳಿ. ಒಂದು ಹಾಟ್ ವಾಟರ್ದು ಬಾಟಲ್ ತೊಗೊಳ್ಳಿ. ನೆಕ್ಸ್ಟ್ ಇಲ್ಲಿ ಪ್ಯಾಂಟೀಸ್ ನಾನು ಇದು ಯೂಸ್ ಮಾಡ್ತಾಯಿದ್ದೀನಿ, ಬಟ್ ಹಾಟ್ ವಾಟರು ಒಂದು ಇದನ್ನು ಯೂಸ್ ಮಾಡಿ, ಯಾಕಂದರೆ ಬ್ಯಾಕ್ ಪೇನ್ ಏನಾದ್ರು ಬಂದರೆ ಯೂಸ್ ಮಾಡ್ಬೋದು. ಇಷ್ಟು ಐಟಮ್ ಬೇಕಾಗುತ್ತೆ ಹಾಸ್ಪಿಟಲ್ ಬ್ಯಾಗ್ ಪ್ಯಾಕ್ ಮಾಡೋಕ್ಕೆ. ಇಷ್ಟು ಐಟಮ್ ಎಲ್ಲರೂ ತಪ್ಪದೆ ಇಟ್ಕೊಳ್ಳಿ.